ರೈಟ್, ಇವತ್ತಿನ ಪಬ್ಲಿಕ್ ಇರೋ ಕಡೆಗೆ ಹೋಗೋಣ. ಭಾಳ ದಿನ ಆದಮೇಲೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಪ್ಪ ಅಟ್ ಎನಿ ಕಾಸ್ಟ್. ಇವತ್ತಿನ ಬೆಂಗಳೂರಿನಿಂದನೇ ಬಂದಿದ್ದಾರೆ ಇವರು. ಇದನ್ನು ತರೋದಕ್ಕೆ ಕಾರಣ ಇದೆ ನನ್ನ ಮನಸ್ಸಿನಲ್ಲಿ. ಯಾಕಿದೆ ಅಂತಂದರೆ, ಮನೆ ಪಕ್ಕದಲ್ಲಿ ಜಾಗ ಇರ್ಬೋದು, ಮೇಲ್ಗಡೆ ಜಾಗ ಇರ್ಬೋದು. ಇನ್ನು ಮುಂದೆ ಬೆಂಗಳೂರಿಗರು ಒಂದಿಷ್ಟು ಹಸಿರನ್ನು ನಿಮ್ಮ ಮನೆ ಒಳಗಡೆನೆ, ಅಂದರೆ 30-40 ಸೈಟ್ ಇರ್ಬೋದು. ನೀವು ಇಡೀ 30-40 ಮನೆಯೂ ಕಟ್ಟಿರ್ಬೋದು, ಇಲ್ಲ ಅಂತಲ್ಲ. ಕರೆ ಸಣ್ಣ ಸೈಟಲ್ಲಿ ಸಣ್ಣದಾಗ ಒಂದು ಮನೆ ಕಟ್ಟಿಬಿಡೋಣ ಅಂತ ಕಟ್ಟಿರ್ತೀರಿ, ಒಂದು ಕಾರ್ ನಿಲ್ಸೋಕ್ಕೆ ಜಾಗ ಬಿಟ್ಕೊಂಡು. ಮೇಲ್ಗಡೆ ಎಲ್ಲರೂ ಒಂದು ಹಸಿರು ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿ. ಕಾರಣ ನೋಡಿ, IISc ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಒಳಗಡೆ ಅಷ್ಟು ಅದ್ಭುತವಾದ ಮರಗಿಡಗಳಿರೋ ಪರಿಣಾಮ ಅದರ ಹೊರಗಡೆ ಇರೋದಕ್ಕಿಂತ ಒಳಗಡೆನಲ್ಲಿ 2-2.5 ಡಿಗ್ರಿ ಕಡಿಮೆ ಇರುತ್ತಂತೆ ಬಿಸಿಲಿನ ತಾಪ. ಹಾಗಾಗಿ ಒಂಚೂರು ಹಸಿರು ಬಿಟ್ಟರೆ ಮೇಲೆ ಎಲ್ಲ ಮನೆಯಲ್ಲೂ ಸ್ವಲ್ಪ ಹಸಿರು ಬಂದರೆ ಏನಾದ್ರು ಬೆಂಗಳೂರು ಬಸವಳದು ಹೋಗ್ತಾ ಇದ್ದೀವಿ, ಕಡಿಮೆ ಆಗುತ್ತೋ ಏನೋ. ಆ ಕಾರಣಕ್ಕೆ ನೋಡೋಣ, ಇವರು ಆ ಥರದ್ದೇನೋ ಒಂದು ಪಕ್ಕ ಜಾಗದಲ್ಲೇನೋ ಒಂದು ಮಾಡಿದ್ದಾರೆ, ನೋಡೋಣ ಫಸ್ಟ್. ಬೆಂಗಳೂರಲ್ಲಿ 30-40 ಅಡಿ ಖಾಲಿ ಜಾಗ ಸಿಕ್ಕರೆ ಸಾಕು, ಮಹಡಿ ಮೇಲೆ ಮಹಡಿ ಕಟ್ಟಿ ತಿಂಗಳಿಗೆ ಸಾವಿರಾರು ರೂಪಾಯಿ ಬಾಡಿಗೆ ಎಣಿಸೋ ಜನರೇ ಜಾಸ್ತಿ. ಆದ್ರೆ ಪ್ರಮೋದ್ ಲೇಔಟ್ನಲ್ಲಿ ಯೋಗೀಶ್ ತಮ್ಮ ಮನೆ ಪಕ್ಕದ ಚಿಕ್ಕ ಜಾಗದಲ್ಲೇ 16 ಹೂಹಣ್ಣು ಆಯುರ್ವೇದಿಕ್ ಗಿಡ ಬೆಳೆಸಿದ್ದಾರೆ. ಇದಕ್ಕೆ ಮನೆಯ ಕಸದಿಂದ ತಯಾರಿಸಿದ ಸಾವಯವ ಗೊಬ್ಬರವನ್ನೇ ಬಳಸ್ತಾರೆ. ತೋಟ ಮಾಡೋಕ್ಕೆ ದೊಡ್ಡ ಜಾಗನೇ ಬೇಕು, 60-40 ಸೈಟೇ ಬೇಕು. ಅನಿಸಿಕೆನೇ ತಪ್ಪು. 30-40 ಸೈಟಲ್ಲೂ ಸಾಕು. ನೀವು ಮನೆಗಾಗುವಷ್ಟು ಒಂದು 4-5 ಹಣ್ಣಿನ ಗಿಡಗಳು, 3-4 ತರಕಾರಿನಾರು ಬೆಳ್ಕೋಬೋದು. ಈ ಆಯುರ್ವೇದಿಕ್ ಗಿಡಗಳನ್ನು ಬೆಳ್ಕೋಬೋದು ನೀವು. ಅದರಲ್ಲಿ ಆದಷ್ಟು ನೀವು ಖಾಲಿ ಜಾಗ ಬಿಡಿ, ಆದಷ್ಟು ಗಿಡಗಳು ಹಾಕಿ ಮನೆ. ಕಳೆದ 34 ವರ್ಷದಿಂದ ಬೆಂಗಳೂರಿನಲ್ಲಿ ನೆಲೆಸಿರುವ ಯೋಗೀಶ್ ಮನೆ ಕಟ್ಟುವ ಮುಂಚೆಯೇ 40% ಜಾಗವನ್ನ ಖಾಲಿ ಬಿಟ್ಟು ನಿತ್ಯೋಪಯೋಗಿ ಕೈತೋಟ ಮಾಡಿದ್ದಾರೆ. ಇದಕ್ಕೆ ಪತ್ನಿ ಸೋನಿ ಸಾಥ್ ಕೊಟ್ಟಿದ್ದಾರೆ. ಅಲ್ಲದೆ ಮನೆಯ ಕಸವನ್ನ ಸಣ್ಣ ಟ್ಯಾಂಕ್ಗಳಲ್ಲಿ ಡಿಕಂಪೋಸ್ ಮಾಡಿದ್ರೆ ಕಸದ ಸಮಸ್ಯೆ ಇರೋಲ್ಲ ಅಂತಾರೆ ಸೋನಿ. ವೇಸ್ಟೇಜ್ ಎಲ್ಲ ಅಡುಗೆ ಮನೆದು ಏನಿರುತ್ತೆ ಅದು ಆದಷ್ಟು ಅಲ್ಲೆಲ್ಲೂ ಹೊರಗಡೆ ಹಾಕಲ್ಲ. ಇಲ್ಲೇ ನಾವು ಕಸದ್ದು ಇದು ಮಾಡಿದ್ದೀವಿ. ಸೊ ಅಲ್ಲೇ ಎಲ್ಲ ಕಸನೂ ಹಾಕಿ ಡಿಕಂಪೋಸ್ ಇದು ಮಾಡ್ತೀವಿ. ತರಕಾರಿ ತೊಳೆದಿರೋ ನೀರು ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹಿಂದೆ ಗಿಡಗಳಿಗೆಲ್ಲ ಹಾಕ್ತೀವಿ. ಸ್ವಲ್ಪ ಹಸಿರು ನೋಡಿದ್ರೆ ಇಟ್ ವಿಲ್ ಬಿ ಗುಡ್ ಅಂತ ಇದೆ. ಅಷ್ಟೇ ಅಲ್ಲ, ಶುದ್ಧ ಗಾಳಿಗಾಗಿ ಪಾರ್ಕ್ ಸುತ್ತೋ ಬದಲು ಮನೆ ಬಾಗಿಲಲ್ಲೇ ಇಂತಹದೊಂದು ತೋಟ ಮಾಡಿಕೊಂಡ್ರೆ ಮನೆಗೆ ಹಣ್ಣು ತರಕಾರಿಯೂ ಸಿಗುತ್ತೆ, ಆರೋಗ್ಯವೂ ವೃದ್ಧಿಸುತ್ತೆ. ಸುನಿಲ್ ಶಂಕರಘಟ್ಟ, ಪಬ್ಲಿಕ್ ಟಿವಿ, ಬೆಂಗಳೂರು. ಆಲ್ ರೈಟ್, ಯೋಗೀಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ ಅವ್ರ ಜೊತೆ. ನಮಸ್ಕಾರ ಯೋಗೀಶ್ ಅವರೇ. ನಮಸ್ಕಾರ ಸರ್. ನಿಮ್ಮ ಸೈಟ್ ಸೈಜ್ ಏನು? ನಮ್ಮ ಸೈಟು 34 ಅಡಿಗೆ 69 ಅಡಿ ಸರ್. ಓ, ದೊಡ್ಡದೇ ರೀ ನಿಮ್ಮ ಸೈಟ್, ದೊಡ್ಡದೇ. ದೊಡ್ಡದು ಅನ್ನೋದಕ್ಕಿಂತ ನಾವು ಅವಾಗ ಏನೋ ದೇವ್ರ ದಯದಿಂದ ಒಂದು 10 ವರ್ಷದಿಂದ ಕಮ್ಮಿಗೆ ಸಿಕ್ಕಿತ್ತು. ಆಯ್ತು ಬಿಡಿ, ನೀವು ತಗೊಂಡಿದ್ದಕ್ಕೆ ನನಗೇನು ಬೇಜಾರಾ? ಒಳ್ಳೆ ಕತೆ ಆಯ್ತಾ? ಹಾಗೇನಿಲ್ಲ ಸರ್. ತೋ ಹಂಗಲ್ಲ. ಯಾಕೆ ಕೇಳಿದೆ ಅಂದರೆ, ಜಾಗ ಬಿಟ್ಕೊಳಕ್ಕೆ ನಿಮಗೆ ಜಾಗ ಇದೆ. ಹೌದು ಅಲ್ವಾ? ನೀವು ಅದರಲ್ಲೂ ಬುದ್ಧಿವಂತಿಕೆಯಲ್ಲಿ 30-69ಕ್ಕೂ ಕಾರ್ನರ್ ಟು ಕಾರ್ನರ್ ಮನೆ ಕಟ್ಟಿ ಮಾಡಿಲ್ಲ, ಜಾಗ ಬಿಟ್ಕೊಂಡಿದ್ದೀರಿ ಬುದ್ಧಿವಂತರ ಥರ ಮೊದಲೇನೆ. ಹಾಗಾಗಿ ನಿಮ್ಗೆ ಇದಾಗಿದೆ. ಏನು ಮಾಡ್ತೀರಿ ನೀವು? ಉದ್ಯೋಗ ಏನು ಮಾಡ್ತೀರಿ? ಸರ್, ನಾನು ಮೂಲತಃ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಈಗ 1 ವರ್ಷದಿಂದ ನನ್ನ ಕೆಲಸ ಬಿಟ್ಟು ನನ್ನದೇ ಆದ ಸ್ವಂತ ಸ್ಟಾರ್ಟಪ್ ಕಂಪನಿ ಕನ್ಸಲ್ಟಿಂಗ್ ಸರ್ವಿಸಸ್ ಮಾಡ್ತಿದ್ದೀನಿ. ಹೌದಾ? ಚೆನ್ನಾಗಿದೆಯಾ? ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ, ಜೀವನಕ್ಕೆ ಏನು ತೊಂದರೆ ಇಲ್ಲ. ಸೋ ನೈಸ್. ಅದೇ ಇಂಪಾರ್ಟೆಂಟ್ ಅಲ್ಲ? ಹೌದು ಸರ್, ಅಲ್ಟಿಮೇಟ್ಲಿ. ಹೌದು. ಮನುಷ್ಯನಿಗೆ ಆಸೆ ಮುಖ್ಯ, ದುರಾಸೆ ಕೆಟ್ಟದ್ದು. ಹೌದು. ಅದನ್ನು ಇನ್ನೂ ಒಂದ್ಸರಿ ಹೇಳಿ, ಭಾಳ ಜನ ಈ ರಾಜ್ಯದಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲ, ನಾವು ಎಲ್ಲದರಲ್ಲೂ ಸರ್, ಆಸೆ ಮುಖ್ಯ, ದುರಾಸೆ ಅಷ್ಟೇ ಕೆಟ್ಟದ್ದು. ಉದ್ಯೋಗನೇ ಇರ್ಬೋದು, ನಮ್ಮ ಸಂಪಾದನೆ ಇರ್ಬೋದು, ಅಥವಾ ನಮ್ಮ ಮನೆ ಕಟ್ಟಿರೋದೇ ಇರ್ಬೋದು, ನಾವು ಏನು ಮಾಡ್ತೀವೋ ಅದು ನಮ್ಮ ಮುಂದಿನ ತಲೆಮಾರಿಗೆ, ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ. ಕರೆಕ್ಟ್. ಯಾವ ಊರು ನಿಮ್ಮದು? ನಮ್ದಿಲ್ಲೇ ಮಾಯಗಾನಹಳ್ಳಿ ಅಂತ ಸರ್, ರಾಮನಗರ ತಾಲೂಕು. ಫ್ಯಾಂಟಾಸ್ಟಿಕ್. ಈಗ ಅಲ್ಲಿ ಬಿಟ್ಟಿರೋ ಜಾಗದಲ್ಲಿ ಎಲ್ಲ ಗಿಡ ಎಲ್ಲ ಬೆಳೆದಿದ್ದೀರ, ಎಲ್ಲ ನೀವೇ ನೋಡ್ಕೋತಿರೋ ಅಥವಾ ಮೇಡಮ್ಗೆ ಒಪ್ಪಿಸ್ಬಿಟ್ಟು ಲೈಟಾಗಿ ಸ್ಟಾರ್ಟ್ ಮಾಡ್ಬಿಟ್ಟು ಸ್ಟಾರ್ಟ್ ಅಪ್ ತಾನೆ ನೀವು ಸ್ಟಾರ್ಟ್ ಮಾಡಿ ಅಪ್ ಮಾಡ್ಕೊಳ್ಳಮ್ಮ ನೀನು ಅಂತ ಹೊರಟ್ಬಿಡ್ತೀರೋ? ಇಲ್ಲ ಸರ್, ಇಲ್ಲ. ಇಬ್ಬರದು ಇರ್ತದೆ. ನನ್ನ ಶ್ರೀಮತಿ ಕೂಡ ಅವಳು ದಂತವೈದ್ಯ, ಡೆಂಟಿಸ್ಟ್ ಆಗಿರೋದ್ರಿಂದ ನಮ್ಗೆ ಸೀಮಿತ ಅವಧಿ ಸಿಗ್ತದೆ. ಹಾಗಾಗಿ ಶನಿವಾರ ಭಾನುವಾರಗಳಂತೂ ತರಕಾರಿ ಎಲ್ಲ ಅಲ್ಲೇ ಸಿಗತ್ತಾ? ಕೆಲವುದನ್ನ ಬೆಳ್ಕೋತೀವಿ ಸರ್ ಸೀಸನಲ್ಲು. ಅದು ಎಕನಾಮಿಕಲಿ ವಯಬಲ್ ಅಂತ ಅಂದ್ರೆ ನಾವು ತೀರಾ ಕಾವೇರಿ ನೀರಿಗೆ ಬೆಲೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತು. ಕರೆಕ್ಟ್. ಆ ನೀರನ್ನ ಉಪಯೋಗಿಸಿ ಬೆಳೆಯಕ್ಕೆ ಹೋಗೋದಿಲ್ಲ. ಮನೆಯಲ್ಲಿ ವೇಸ್ಟ್ ನೀರು ಡ್ರಿಪ್ ಮಾಡ್ಬಿಡಿ.
ಸರ್ ಡ್ರಿಪ್ ಮಾಡಿಬಿಡಿ ಹಿಂದೆ. ಡ್ರಿಪ್ ಮಾಡೋದಕ್ಕಿಂತ ನಾವು ನೀರನ್ನ ಕಲೆಕ್ಟ್ ಮಾಡ್ಕೊಂಡೋಗಿ ಮನೇಲಿ ಏನು ವೇಸ್ಟ್ ವಾಟರ್ ಗ್ರೇ ವಾಟರ್ ಅಂತ ಹೇಳ್ತೀವಿ ಅದನ್ನ ತಗೊಂಡೋಗಿ ಗಿಡಕ್ಕೆ ಹಾಕಿದ್ರೆ ಎಕ್ಸರ್ಸೈಸ್ ಮಾಡಿದಾಗ ಆಗುತ್ತಲ್ಲ ಸರ್. ಬೆಂಗಳೂರಲ್ಲಿ ಪಾತ್ರೆ ತೊಳೆಯೋ ನೀರು ಆ ಥರ ಇಲ್ಲ. ಹೌದು ಸರ್, ಹೌದು ಸರ್. ಗುಡ್ ಐಡಿಯಾ ಅದು. ಅದೇ ಟೈಪ್ ಈ ತರಕಾರಿ ರಾತ್ರಿ ಮಿಕ್ಕಿದೊಂಚೂರು ಅನ್ನ ರಸಮ್ಮು ಸಾಂಬಾರೇನ ಮಿಕ್ಕಿರೋದು ಅದನ್ನೆಲ್ಲ ತೆಗೆದು ಒಂದ್ ಕಡೆಗೆ ಹಾಕಿ ಗೊಬ್ಬರ ಮಾಡಿ ಹಾಕ್ತೀರಾ? ಹಾಕ್ಬೋದು ಸರ್, ಅದನ್ನು ಹಾಕ್ತಿದೀವಿ ಸರ್. ಅದು ಮಾಡ್ತೀರಿ? ಅದನ್ನು ಡೈಲ್ಯೂಟ್ ಮಾಡ್ತೀವಿ ಗ್ರೇ ವಾಟರ್ ಜೊತೆಲಿ ಅದನ್ನು ಹಾಕಿ ಡೈಲ್ಯೂಟ್ ಮಾಡ್ತೀವಿ. ಬಟ್ ಆದ್ರೆ ಏನೂ ಆಹಾರ ಪದಾರ್ಥ ಏನು ಉಳಿದಾಗ ನೋಡ್ಕೋತೀವಿ ಸರ್. ಅಂದ್ರೆ ಮಾಡೋವಾಗ್ಲೇ ಕಡಿಮೆ ಮಾಡ್ಬಿಡ್ತೀವಿ ಅಂತನಾ? ಹೌದು ಸರ್, ಕೊನೆವರೆಗೂ ಉಪಯೋಗಿಸ್ತೀವಿ ಸರ್. ಹಂಗಂದ್ರೆ ಅಂದ್ರೆ ಕೊನೆ ಒಬ್ಬ ಮನುಷ್ಯ ಊಟ ಮಾಡಕ್ಕೆ ಎಷ್ಟು ಸಾಧ್ಯ ಅಷ್ಟವರೆಗೂ ಉಪಯೋಗಿಸ್ತೀವಿ ಸರ್. ಆದಷ್ಟು ಬಿಸಾಕಕ್ಕೆ ಹೋಗೋದಿಲ್ಲ, ಲಿಮಿಟ್ ಆಗಿ ಮಾಡಿ. ಅದೇ ಮೊದಲೇ ಹೇಳ್ದಾಗೆ ಆಸೆ ಒಳ್ಳೇದು ದುರಾಸೆ ಕೆಟ್ಟದ್ದು ಅನ್ನೋಗೆ ಜಾಸ್ತಿ ಬೇಯಿಸಿ ವ್ಯರ್ಥ ಮಾಡೋ ಬದಲಿಗೆ ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ. ನನ್ನ ಪ್ರಶ್ನೆ ಈಗ ಬಹಳ ಸರಳ, ಕ್ವಿಕ್ ಆಗಿ ಮಾಡೋಣ. ಸರಿ ಸರ್. ನಿಮಗೇನೋ ಒಂದು ಸ್ವಲ್ಪ ದೊಡ್ಡದ ಸೈಟ್ ಇತ್ತು, ನ್ಯಾಚುರಲಿ ಮಾಡಿದ್ದೀರಿ. ಸಣ್ಣ ಸೈಟ್ ಇದ್ದವ್ ನಾವೇನ್ ಮಾಡೋದು? ಈಗ ನನ್ನ ಮನೆ 30-40 ನಾನು ಏನ್ ಮಾಡ್ಬೇಕು ಹೇಳಿ ಸರ್? 30 ಅಡಿಲೇನೆ ನೀವು ಮನೆ ಕಟ್ಕೋಬಹುದು. ನೀವು ಮೊದಲೇ ಕಟ್ ಆಗೋಗಿದೆ ಸರ್. ನಾನು ಈಗ ಏನ್ ಮಾಡ್ಲಿ? ಅರ್ಧ ಹೊಡೆದಾಕತ್ತಾ ಸರ್? ಅರ್ಧ ಹೊಡೆದಾಕಕ್ಕೆ ಅಂತ ಆಗೋದಿಲ್ಲ. ಈಗ ನಾವು ಪ್ಯಾಸೇಜ್ ಅಲ್ಲಿ ಏನ್ ಬಿಡ್ತೀವಿ, ಕೆಲವ್ರ ಮನೇಲಿ ಪ್ಯಾಸೇಜ್ 3 ಅಡಿ ಅಂತ ಸೆಟ್ ಬ್ಯಾಕ್ ಬಿಡ್ಲೇಬೇಕು ಸರ್. ಇಲ್ಲಿ 2.5 ಅಡಿ 1 ಅಡಿನಾರು ಬಿಟ್ಟಿರ್ತಾರೆ. ಆ 1 ಅಡಿಲೇನೆ ಎಲ್ಲದಕ್ಕೂ ಕಾಂಕ್ರೀಟ್ ಹಾಕೋ ಬದಲಿಗೆ ಅಟ್ಲೀಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ನಿಮ್ ಕಾಲಿಡಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ಮಾತ್ರ ಉಳಿಸ್ಕೊಂಡು ಇನ್ನು ಉಳಿದನ್ನ ಖಾಲಿ ಬಿಟ್ಟು ಅಥವಾ ಅಲ್ಲಾರು ಮಣ್ಣಾಕಿ ಅಲ್ಲೇ ಗಿಡಗಳು ಹಾಕ್ಬೋದು ಸರ್. ಗಿಡಗಳು ಹಾಕಕ್ಕೆ ನಿಮ್ಗೇನು ದೊಡ್ಡ ಜಾಗನೇ ಬೇಕು, ಅದಕ್ಕೇನು ಎಕರೆಗಟ್ಟಲೆ ಬೇಕು ಅಂತನೇನಿಲ್ಲ. ಖಾಲಿ ಜಾಗ ಬಿಟ್ಟು ಅದಕ್ಕೆ ಕನಿಷ್ಠ ಬೆಳಕು, ಕನಿಷ್ಠ ಗಾಳಿ, ಕನಿಷ್ಠ ಬಿಸಿಲು ಅಷ್ಟು ಇರೋ ಆಗಿದ್ರೆ ಅದು ಸಾಮಾನ್ಯವಾಗಿ 1 ಅಡಿ ಅಷ್ಟು ಬೇರ್ ಕೊಡೋಕೆ ಜಾಗ ಇದ್ರೂ ಸಾಕು ಸರ್. ಸಣ್ಣ ಗಿಡಗಳು ಆ ಜಾಗಕ್ಕೆ ಯಾವುದು ಸೂಕ್ತವಾದಂಥ ಗಿಡಗಳು ಹಾಕಬಹುದು ಸರ್. ಮಾಡಿ ಮೇಲೂ ಹಾಕಬಹುದು. ಆದ್ರೆ ಮಾಡಿ ಮೇಲೆ ಏನಂದ್ರೆ ಅದಕ್ಕೆ ನಿಗದಿತ ಅಂದ್ರೆ ಲಿಮಿಟೆಡ್ ಸ್ಪೇಸ್ ಇರ್ತದೆ ಬೇರ್ ಕೊಟ್ಕೊಳ್ಳೋದಕ್ಕೆ. ಅಲ್ಲ ಅದಿರುತ್ತೆ. ಪ್ಲಸ್ ಎರಡನೇದು ಒಂಚೂರು ಅದ್ರದ್ದು ಲೀಕೇಜ್ ಬರಬಾರ್ದಲ್ಲ ಆಮೇಲೆ. ಹೌದು ಸರ್, ಲೀಕೇಜ್ ಬರಬಾರ್ದು. ಆಮೇಲೆ ನಾವು ಅದಕ್ಕೆ ತುಂಬಾ ಸ್ಟ್ರೈನ್ ಮಾಡ್ದಂಗೆ ಆಗುತ್ತೆ ಮಾಡಿ ಮೇಲೆ ಬೆಳೆಸೋ. ಅದ್ರ ಬದಲಿಗೆ ಪ್ಯಾಸೇಜ್ ಅಲ್ಲೇ ಹಾಕಿದ್ರೆ ಅದು ಈಗ ಬಳ್ಳಿ ತರ ಹಬ್ಕೊಂಡು ಸ್ಟ್ರೈನ್ ಗಿಡಕ್ಕೋ ನಮ್ಗೋ ಸರ್? ಗಿಡಕ್ಕೋ ನಮಗೋ ಸ್ಟ್ರೈನ್ ಆಗೋದು? ಗಿಡಕ್ಕೆ ಸರ್, ನಮ್ಗೇನಾಗೋದಿಲ್ಲ ಸರ್. ಮನುಷ್ಯ ಅತ್ಯಂತ ಕೆಟ್ಟ ಜೀವಿ. ಅಂದ್ರೆ ಅದು ಬೇರೆ ಪಾಪ ಒಳಗೋಗಕ್ ಜಾಗ ಕೊಡಲ್ಲ. ಹೌದು ಸರ್, ಹೌದು ಸರ್. ನಾವು ಕಷ್ಟದಲ್ಲಿ ಬೆಳೆಸಬಾರ್ದು. ಅಲ್ಲ ಸರ್, ನಿಮ್ ತೋಟದಲ್ಲಿ ಪೇರ್ಲಣ್ಣು, ದಾಳಿಂಬೆ ಎಲ್ಲ ನೋಡ್ತಾ ಇದೀವಿ. ಸೀತಾಫಲ ಕೂಡ ನೋಡಿದೆ ನಾನು. ಏನೇನ್ ಹಾಕಿದೀರಾ ಅಂತ? ಅದು ಸೀತಾಫಲ ಅದೆಲ್ಲ ಗಿಡ ಎಲ್ಲ ನಾವು ಊರಿಂದ ಹಣ್ಣು ತಂದೆ ಬೀಜ ಏನ್ ಬಿದ್ದಿತ್ತು ಮೇಡಮ್ ಅದರಲ್ಲೇ ಉಟ್ಕೊಂಡಿರೋ ಗಿಡ ಮೇಡಮ್. ಅದು ನ್ಯಾಚುರಲ್ ಆಗಿ ಹುಟ್ಟಿರೋದು, ನಾವು ನೆಟ್ಟಿಲ್ಲ ಅದನ್ನ ಗಿಡನ. ಸೀತಾಫಲ ಗಿಡ ಸಾಮಾನ್ಯವಾಗಿ ಸಿಗೋದಿಲ್ಲ, ನರ್ಸರಿಗಳಲ್ಲೂ ನೋಡಿದ್ರೆ ಸಿಗಲಿಲ್ಲ. ಆದ್ರೆ ಇದು ನಾವು ಯೋಗೇಶ್, ಐ ಥಿಂಕ್ ಎಂಡ್ ಆಫ್ ದ ಡೇ ನಮ್ಮ ಈ ಟಾಕ್ ಮಾತಲ್ಲಿ ನಾವು ತಿಳ್ಕೊಬೋದಾದ ಒಂದು ಸಣ್ಣ ಸಂದೇಶ ಇದು ಅನ್ಸತ್ತೆ. ಸೈಟ್ ಇರೋ ಅಷ್ಟು ಕಾರ್ನರ್ ಟು ಕಾರ್ನರ್ ಮನೆ ಕಟ್ಟೋದನ್ನ ಬಿಟ್ಬಿಡ್ಬೇಕು. ನಾವು ಯಾರ್ಯಾರ ತಪ್ಪು ಮಾಡಿದ್ದೀವಿ ನಾವಿನ್ನು ಅದನ್ನು ಸರಿಪಡಿಸ್ಕೊಳಕ್ಕಾಗದೇ ಇರ್ಬೋದು. ಆದರೆ ಅಟ್ಲೀಸ್ಟ್ ಮುಂದೆ ಕಟ್ಟೋರು 30-40 ಇದ್ರೂ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಕಟ್ಟಿದ್ರೆ ಸ್ವಲ್ಪ ಬುದ್ಧಿವಂತರಾಗ್ಬೋದು ನಾಳೆ ಭವಿಷ್ಯಕ್ಕೆ ಅನ್ಸತ್ತೆ ಅಲ್ವೇ? ಅಷ್ಟೇ ತಾನೇ ನಮ್ಗೆ ಅರ್ಥ ಪಾಠ ಇವತ್ತು. ಹೌದು ಸರ್, ನಮ್ಮ ಮುಂದಿನ ತಲೆಮಾರ್ಗು ಬೆಂಗಳೂರಲ್ಲೂ ಆಮ್ಲಜನಕ ಸಿಗ್ತದೆ ಅಂತ ತೋರಿಸ್ಬೋದು ಸರ್. ಅಲ್ಲ ಬೇರ್ ಬಿಡಲ್ವಾ ಸರ್? ಆಮೇಲೆ ಯಾವುದು ಬೇರ್ ಬಿಡೋ ಅಂತದ್ದು ಹಾಕ್ಬಾರ್ದು. ಅಲ್ಲ ಬೇರೆ ಅಂತದ ಕೆಲವೆಲ್ಲ ದೊಡ್ಡ ಭಾಳ ಡೀಪ್ ಆಗಿ ಬೇರೆ ಹೋಗಲ್ಲ ಅದರಲ್ಲಿ ಅಲ್ವೇ? ಭಾಳ ಡೀಪ್ ಆಗಿ ಹೋಗತ್ತಾ ಬೇರು? ಹೋಗೋದಿಲ್ಲ ಸರ್, ಹೋಗಲ್ಲ ತಾನೆ. ಯಾವುದೇ ಗಿಡ ಡೀಪ್ ಆಗೋದ್ರು ಮನೆ ಬೀಳ್ಸೋ ಮಟ್ಟಕ್ಕಂತೂ ಬರೋದಿಲ್ಲ ಸರ್. ಅದು ಕರೆಕ್ಟ್ ನೀವು ಹೇಳಿದ್ದು. ಇವತ್ತಿರೋ ಫಿಲ್ಟರ್ ಮರಳಲ್ಲಿ ಸರಿಯಾಗಿ ಕಟ್ಟಿದ್ರೆ ತಪಕ್ಕಂತ ಬಿದ್ದೋಗುವಂಥ ಟೈಪು. ಇನ್ನು ಬೇರೆಲ್ಲಿ ಬರಬೇಕು ಇವತ್ತು. ಆಲ್ ರೈಟ್ ಯೋಗೀಶ್, ಐ ಥಿಂಕ್ ಒಂದು ಸಣ್ಣ ಮೆಸೇಜ್ ಇವತ್ತು ನೀವು ಕೊಡ್ತಾ ಇರೋದು ಜನಕ್ಕೆ. ದೊಡ್ಡ ಸೈಟ್ ಇರಬೇಕು, ತುಂಬ ದೊಡ್ಡ ಜಾಗ ಇರಬೇಕು ಈ ಥರ ಮಾಡೋಕ್ಕೆ ಅನ್ನೋದಲ್ಲ. 3 ಅಡಿ ಅಂತ ಏನು ಸೆಟ್ ಬ್ಯಾಕ್ ಬಿಟ್ಟಿರ್ತೀರಿ ಅಲ್ಲೂ ಮಾಡ್ಬೋದು. ಹೌದು ಸರ್. ಸಣ್ಣ ಬಿಸಿಲು ಬಂದಿದ್ದ ಜಾಗದಲ್ಲಿ ಸ್ವಲ್ಪ ದೊಡ್ಡ ಪಾಟ್ಗಳನ್ನ ಏನಾದ್ರು ಅರೇಂಜ್ ಮಾಡ್ಕೊಂಡ್ರೆ ಅಲ್ಲೂ ಮಾಡ್ಬೋದು. ಹೌದು ಸರ್. ಬಟ್ ಬೆಂಗಳೂರಿಗರು ಒಟ್ಟಾರೆ ಇವತ್ತು ಮಾಡಬೇಕಾಗಿರೋ ಕೆಲಸ 2 ಅನ್ನೋ ಸಂದೇಶ. ಒಂದು, ಸಾಧ್ಯವಾದರೆ 4 ಗಿಡ ಹಾಕ್ಕೊಳ್ಳಿ. ಎರಡನೇದು, ಪಾತ್ರೆ ತೊಳೆಯೋ ನೀರಿನ ಸಮೇತ ಅದನ್ನು ವಾಪಸ್ ಪುನರ್ ಬಳಸಿ. ಕಾರಣ ಕಾವೇರಿ ಕತೆ ಏನಾಗಿದೆ ಅಂತ ನೋಡಿದ್ದೀರಿ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ಅದೇ ತಾನೇ ಸರ್ ಸಂದೇಶ ಇವತ್ತಿಗೆ? ಹೌದು ಸರ್. ಅಲ್ಲಿಗೆ ಯು ಆರ್ ಹ್ಯಾಪಿ? ನಾನು ಕ್ಲೋಸ್ ಮಾಡ್ಬೋದಾ ಈಗ ಹಂಗಾರೆ? ದಯವಿಟ್ಟು ಸರ್. ನಿಮ್ಮ ಸಂದೇಶ ತಲುಪಿದೆ ಅನ್ಕೋತೀರಾ ಜನಕ್ಕೆ? ಕೊನೆಯಲ್ಲಿ ಒಂದೇ ಒಂದು ಸರ್, ಮನಸ್ಸನ್ನ ವಿಶಾಲವಾಗಿ ಇಟ್ಕೊಂಡ್ರೆ ಸಾಕು ಸರ್. ಸೈಟ್ ಏನು ವಿಶಾಲವಾಗಿರ್ಬೇಕಾಗಿಲ್ಲ. ನಿಮ್ಮ ಟೈಪ್ ಎಲ್ಲರೂ ಇದ್ಬಿಟ್ಟಿದ್ದಿದ್ರೆ ಅಷ್ಟೇ. ರಿಯಲ್ ಎಸ್ಟೇಟ್ ಬಿಲ್ಡರ್ಗಳೆಲ್ಲ ಮನೆಗೆ ಹೋಗ್ಬಿಡೋರು. ಹಂಗಾಗಲ್ಲ. ಇರಲಿ, ಅವ್ರೇನೋ ಮನಸ್ಸು ವಿಶಾಲವಾಗಾರು ಇಟ್ಕೊಳ್ಳಿ, ಸಂಕುಚಿತವಾಗಿ ಸೈಟನ್ನು ಖಾಲಿ ಬಿಟ್ರಾಯ್ತು ನಮ್ಮ ಅಷ್ಟನ್ನು ಮಾಡೋಣ ಅಷ್ಟೇ. ಹೌದು ಸರ್. ಆಲ್ ರೈಟ್, ಥ್ಯಾಂಕ್ ಯು ಶ್ರೀ ಯೋಗೇಶ್. ಆ್ಯಂಡ್ ಆಲ್ಸೋ ಕನ್ವೆ ಮೈ
ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಹಲವಾರು ನಿರ್ಧಾರಗಳು ಗಟ್ಟಿಯಾದವು ಹಾಗೂ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ನಿಂತಹ ರೀತಿ ಮತ್ತು ನಮ್ಮ ನಾಯಕರು ಬಿರುಸಿಲ್ಲದೆ ಪುರಸೊತ್ತಿಲ್ಲದೆ ಮಾಡಿದ ಓಡಾಟಗಳು ಈ ಎಲ್ಲ ನಿನ್ನೆ ಒಂದು ರಿಲೀಫನ್ನು ಕೊಡ್ತು. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಂದೂರು ಬಳಿ ಈ ಘಟನೆ ನಡೆದಿದೆ. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡು ಅದರಲ್ಲಿ 8 ಕಾರ್ಮಿಕರು ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು.